ಅಶ್ವಿನ್ ಅವ್ರು ಮಾತಾಡ್ಸಿಲ್ಲ. ಅಶ್ವಿನ್ ಅವರೇ, ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗಲ್ಲ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ಅವರು ಮಾಡಿರೋ ತಪ್ಪು, ಆಗೋಗಿರೋ ಒಂದು ತಪ್ಪಿಗೆ ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ದೀವಿ, ಇನ್ಮೇಲಾದ್ರೂ ನಾವು ತಪ್ಪು ಮಾಡಲ್ಲ ಇದನ್ನು ಅಂತ ಹೇಳಲಿಕ್ಕೂ ಆಗದೇ ಇರೋಂಥ ಒಂದು ಸ್ಥಿತಿನಲ್ಲಿ ವಕ್ತಾರರಿದ್ದಾರೆ. ಇವತ್ತು ಹೈಕಮಾಂಡ್ ಅವರು ಸಲಹೆ ಮೇರೆಗೆ ಒಂದು ಫೋನ್ ಕಾಲ್ಗೆ 15 ಲಕ್ಷ ಕೊಟ್ಟಿರೋರು, ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಜನಗಳೇ ಮಾತಾಡ್ತಾಯಿದ್ರು ಎಷ್ಟು ಕೋಟಿ ಹಣ, ರಾಜ್ಯದ ಹಣ ಲೂಟಿ ಮಾಡಿ ಪಕ್ಕದ ರಾಜ್ಯಗಳಿಗೆ ಹೋಗಿದೆ. ಹಾಗಾದರೆ ಅದು ಸುಳ್ಳ ಅಂತ ಆಗಲಿಲ್ವಲ್ಲ. ಅವು ಇಲ್ಲೇ 15 ಲಕ್ಷ ಕೊಟ್ಟಿರೋರು, ಯಾಕಂದರೆ ಅವ್ರಿಗೆ ಚಿಕ್ಕ ಅಮೌಂಟ್ ಅಂತ ಅನ್ನಿಸ್ಬೋದು ಸರ್. ಒಬ್ಬ ಜನಸಾಮಾನ್ಯ ಬೆವ್ರು ಸುರಿಸಿ ಕಷ್ಟಪಟ್ಟು ತಳ್ಳಗಾಡಿ ಅವನು ದುಡ್ದು ಅವನು ಟ್ಯಾಕ್ಸ್ ಕಟ್ಟವನು ಸರ್. ಏನು ಅದನ್ನ ಜನರಲೈಸ್ ಮಾಡಬೇಡಿ ಅಂತಾರೆ ಮಾತೆತ್ತಿದ್ರೆ. ನಾವು ಕೇಳ್ತಿರೋದು ಒಂದು ಮನ್ನಾಡೆ ಹೇಳಿದ್ರು, ಮನ್ನಾಡೆಗೆ BJP ಅವರು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದಲ್ಲ, ಒಂದು ಅನುಕಂಪದ ಅಲೆ ಮೇಲೆ ಕೊಡಿ, ಫೋನ್ ಕಾಲ್ ಬಂದಿದ್ದಕ್ಕೆ ನೀವೇನು ಕೊಟ್ರಿ ಅಂತ ಅವ್ರು ಕೇಳಿದ್ದು. ಅಂದರೆ ಆ ಒಂದು ಇದಕ್ಕೆ ಅವರು ಬೇಸರ ವ್ಯಕ್ತಪಡಿಸಿದ್ರು. ನೀವು ಅಂಥದ್ರಲ್ಲಿ ಈ ವಿಚಾರನೇ ಜನರಲೈಸ್ ಮಾಡಬೇಡಿ ಅಂದರೆ ಇನ್ನೂ ಅವ್ರಿಗೆ ಅರ್ಥ ಆಗ್ತಿಲ್ಲ. ನನ್ನ ಪಕ್ಷ ಬೇರೆ ಸರ್, ಸರ್ಕಾರ ರಚಿಸಿದ್ದೀವಿ. ಸರ್ಕಾರ ರಚಿಸಿದಾಗ ಜನರ ದುಡ್ಡಲ್ಲಿ, ಜನರ ತೆರಿಗೆ ಹಣದಲ್ಲಿ ನಾವೆಲ್ಲರೂ ಒಂದು ಏನು ಖರ್ಚು ವೆಚ್ಚ ಎಲ್ಲ ಇರುತ್ತೆ, ಅದೆಲ್ಲ ಜನರ ತೆರಿಗೆ. ನೀವು ಜನರ ತೆರಿಗೆ ಹಣನ ಏನಕ್ಕೆ ಕೊಡ್ತಿದ್ದೀರಾ ಅಂತಂದರೆ ಅದನ್ನ ಜನರಲೈಸ್ ಮಾಡಬೇಡಿ. ನಮ್ಮ ರಾಷ್ಟ್ರೀಯ ನಾಯಕ ಅಂತಂದರೆ ನಿಮಗೆ ರಾಷ್ಟ್ರೀಯ ನಾಯಕ, ನನ್ನ ಮುಖ್ಯಮಂತ್ರಿಗೆ ನಾಯಕ ಅಲ್ಲ ಅವರು. ನನ್ನ ಮುಖ್ಯಮಂತ್ರಿಗೆ ಅವರು ಸಲಹೆಗಾರರಲ್ಲ. ರಾಹುಲ್ ಗಾಂಧಿ ಅವರು ಅವರ ವೈನಾಡ್ ಇರೋದು ಬಾರ್ಡ್ರಲ್ಲೇ ಸರ್. ಅದೇ ಕ್ಷೇತ್ರ, ಅದೇ ಜಿಲ್ಲೆಯಲ್ಲಿರೋ ಅಂಥ ಒಂದು MP ಗೆ ಅಲ್ಲಿ ಕೇರಳ ಸರ್ಕಾರದಿಂದ ಅವರು ಒಂದು ಫಂಡ್ ಕೊಡಿಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಅವ್ರನ್ನ ಯಾವ ರೀತಿ ನೀವು ರಾಷ್ಟ್ರ ನಾಯಕ ಅಂತ ನಿಮ್ಮ ಪಕ್ಷದಲ್ಲಿ ಒಪ್ಕೊಳ್ತೀರಾ ಸರ್? ಇವತ್ತು ರಾಹುಲ್ ಗಾಂಧಿಯವರು, ನಾನು ಪುನಃ ಹೇಳ್ತಿದ್ದೀನಿ, ನನ್ನ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಲ್ಲ, ಆರ್ಥಿಕ ಸಲಹೆಗಾರರಲ್ಲ, ಅವ್ರು ಯಾವುದೇ ರೀತಿಯ ಒಂದು ಸಂವಿಧಾನ ಅಂಗಸಂಸ್ಥೆನಲ್ಲಿ ಅವರು ಪಾಲ್ಗೊಂಡಿಲ್ಲ ರಾಹುಲ್ ಗಾಂಧಿಯವರು. ಇವತ್ತು ಬರೀ ಒಂದು ಸಲಹೆ ಮೇರೆಗೆ ನೀವು ದುಡ್ಡು ಕೊಡ್ತೀರಾ ಅಂತ ಅಂದರೆ ನಮ್ಮ ಕರ್ನಾಟಕಕ್ಕೆ ಇನ್ನೂ 4 ವರ್ಷ ಯಾವ ಮಟ್ಟಕ್ಕೆ ಹೋಗ್ಬೇಕು ಸರ್? ನಮ್ಮ ತೆರಿಗೆ ಹಣದಲ್ಲಿ ಹೇಳಿ ಸರ್. ಈಗ ಹೇಳಿ, ಆನ್ಸರ್ ಮಾಡಿ ಸರ್. ಟಾಪಿಕ್ ಡೈವರ್ಟ್ ಮಾಡಿ ಸರ್. ಏನೋ ಆನ್ಸರ್ ಮಾಡ್ತೀನಿ ಅಂತ ಮಾಡಿ ಸರ್. ಇದೇ ರೀತಿ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಏನು ಇಲ್ಲದಾಗ ಬಂದು ಕೂತ್ಕೊಂತ ಇದ್ದಾಗ ಮಾತ್ರ ನೀವೇನು ಸರ್ ಏನೂ ಇರಲಿಲ್ಲ. ಲಕ್ಷಾಂತರ ರೂಪಾಯಿ ಕೋಟಿ ಟೆಂಡರ್ಗಳು ಅದು 15 ಲಕ್ಷ ಯಾವ್ದೋ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಪ್ರಶ್ನೆಗೆ ನಿಮ್ಮ ಅದನ್ನೇ ನೀವು ಉತ್ತರ ನನ್ನ ಮುಖ್ಯಮಂತ್ರಿಗೆ ಕರೆ ಮಾಡಿ 15 ಲಕ್ಷ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ರಾಹುಲ್ ಗಾಂಧಿ ಅರಣ್ಯ ಸಚಿವರು ಹೇಳ್ಬೇಕಾದ್ರೆ ಒಮಿಟ್ ಮಾಡಿರ್ಬೋದು. ಆದರೆ ರಾಹುಲ್ ಗಾಂಧಿ ಅವರು ನನ್ನ ತೆರಿಗೆ ದುಡ್ಡಿನಲ್ಲಿ ಸಚಿವರಾಗಿದ್ದಾರೆ. ಅವರು ನನ್ನ ತೆರಿಗೆ ದುಡ್ಡಲ್ಲಿ ಅವರು ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ಗಳು ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೆ ಶಿರಸಾವಹಿಸಿ ತಲೆಬಾಗಿ ಅವ್ರು ಹೇಳಿದಂಗೆ ಅವರೇ ದೇವರು, ಅವರೇ ನಮಗೆಲ್ಲವೂ ಸರ್ವಸ್ವವು ಅಂತ ಹೇಳ್ಕೊಳ್ಬಹುದು ಕಾಂಗ್ರೆಸ್ನ ಲೀಡರ್ಸ್ಗಳು. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರೇ ನಮಗೆಲ್ಲವೂ ಕೂಡ, ಅವರೇ ನಮ್ಮ ನಾಯಕರು, ಅವ್ರು ಹೇಳ್ದಂಗೆ ನಾವಿರ್ತೀವಿ, ಪರ್ಫೆಕ್ಟ್. ಇಷ್ಟೆಲ್ಲ ಇರಬೇಕಾದ್ರೆ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ಅಂತಂದಾಗ ನಾವೇ ನಮ್ಮ ಕೈಯಾರೆ ಒಂದು 15 ಲಕ್ಷ ರೂಪಾಯಿ ಕೊಟ್ಬಿಡೋಣ ಬಿಡು ಪರಿಹಾರಕ್ಕೆ ಅಂತೇಳಿ ಯಾರಿಗೂ ಅನಿಸ್ಲಿಲ್ವಾ? ವೈಯಕ್ತಿಕವಾಗಿ ಲೀಡರ್ಸ್ಗಳಿಗೆ ಸರ್ಕಾರದ ದುಡ್ಡನ್ನೇ ಕೊಡಬೇಕಾಗಿತ್ತ? ಒಂದು ನಿಮ್ಮ ನಾಯಕರನ್ನ ಮೆಚ್ಚಿಸೋಕ್ಕೂ ಸರ್ಕಾರದ ದುಡ್ಡೇ ಬೇಕು, ನಿಮ್ಮ ನಾಯಕರಿಗೆ ಜೈ ಜೈ ಅನ್ನೋಕ್ಕೂ ಸರ್ಕಾರದ ದುಡ್ಡೇ ಬೇಕು, ಅಲ್ಲಿ ಪರಿಹಾರವನ್ನ ಕೊಡೋಕ್ಕೂ ಕೂಡ ಸರ್ಕಾರದ ದುಡ್ಡೇ ಬೇಕು. ಅಷ್ಟೊಂದು ರಾಹುಲ್ ಗಾಂಧಿ ಅವರು ನಿಮಗೆಲ್ಲ ಮುಖ್ಯಮಂತ್ರಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳನ್ನ ಮಾಡಿದ್ದಾರೆ. ಎಲ್ಲ ಮಂತ್ರಿಗಳು 50-50 ಸಾವಿರ ಹಾಕಿದ್ರು 15 ಲಕ್ಷ ಆಗೋಗಿರೋದು ಪರಿಹಾರ. ಅದ್ರೇನು ಸರ್ಕಾರ ದುಡ್ಡು ಇಷ್ಟೊಂದು ಅನಿಸ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ವಲ್ಲ ನಿಮ್ಮ ಸರ್ಕಾರ? ಯಾವ ರೀತಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ನೀವು ಇವತ್ತು ಯಾವ ವಿಷಯನ ಮಾಡ್ತಾ ಇದ್ದೀರಾ ಅಂದ್ರೆ ಹೇಳ್ತಾ ಇರೋದು, ಅಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಸೆಂಟ್ರಲ್ ಇಂದ ಬಾಕಿ ಇದೆ, ಅದನ್ನ ನೀವು ಕೇಳಲಿಕ್ಕೆ ಒಂದು ಜೊತೆ ಗುಡ್ತಾ ಇಲ್ಲ. ಆಯ್ತಾ? ಆಮೇಲೆ ಯಾರು ವಿರೋಧ ಮಾಡಲಿಲ್ಲ. ಒಂದ್ ನಿಮಿಷ ಕಾಂಗ್ರೆಸ್ ನ ಟಾರ್ಗೆಟ್ ಮಾಡಬೇಕು ಅಂತಾನೆ ವಿಷಯ ಅಶ್ವತ್ಥ 2 ನಿಮಿಷ.
ಆ ವಿಚಾರವನ್ನ ಹೇಳಿ ವಿಚಾರದಿಂದ ಜಂಪ್ ಆಗ್ಬೇಡಿ. Jump ಆ ಅಲ್ಲ. ವಿಚಾರವನ್ನ ಹೇಳ್ಬಿಟ್ಟು ಈ ವಿಚಾರ ಜಂಪ್ ನಾನು ಏನ್ ಹೇಳ್ತಾ ಇದ್ದೆ, ಈ they are ವಿಚಾರಕ್ಕೆ just blowing this ಉತ್ತರ issue ಕೊಡಿ. out of proportion ಈ ವಿಚಾರಕ್ಕೆ ಅನ್ನೋದಕ್ಕೆ ಉತ್ತರ ನಾನು ಉದಾಹರಣೆ ಕೊಡ್ತಾ ಈ ಇದ್ದೀನಿ. ವಿಚಾರಕ್ಕೆ ಉತ್ತರ ಕೊಡಿ ನಾನು ಸರ್. they are ಆ blowing ವಿಚಾರವನ್ನ this issue ಚರ್ಚೆ out of ಮಾಡಿದೀವಿ, proportion ನಮ್ಮ ಅಂತ ತೆರಿಗೆ ಕೊಡ್ತಾ ನಮ್ಮ ಇದ್ದೀನಿ. ಹಕ್ಕು ಚರ್ಚೆ ಮಾಡಿದೀವಿ. ಅವತ್ತು ಇವ್ರು ಕೈ ಈ ಜೋಡಿಸ್ಲಿಲ್ಲ. ವಿಚಾರಕ್ಕೆ ಅವತ್ತು ಇವ್ರಿಗೆ ಜ್ಞಾಪಕ ಬರ್ಲಿಲ್ಲ. ಈ ವಿಚಾರಕ್ಕೆ ಇವತ್ತು ಉತ್ತರ ಕೊಡಿ ಅಶ್ವಥ್ ಸರ್. ನಾರಾಯಣ ಅವರು ಭರತ್ ಬಗ್ಗೆ ಮಾತಾಡಿದ್ರು. ಈ ವಿಚಾರಕ್ಕೆ ಒಬ್ರು ಉತ್ತರ ಕೊಡಿ ಸಂಸದರು ಸರ್. ಹೋಗಿ ಮೋದಿ ಹತ್ರ ದುಡ್ಡು Who ಕೊಡಿ ಅಂತ is ಕೇಳಲಿಲ್ಲ. ರಾಹುಲ್ ಗಾಂಧಿ ಫಾರ್ ಕರ್ನಾಟಕ? ರಾಹುಲ್ ಗಾಂಧಿ ಇಸ್ ಅ ಟಾಲೆಸ್ಟ್ ಲೀಡರ್ ಆಫ್ ಹಾಗಿದ್ರೆ ದಿಸ್ ನಿಮ್ಮ- ಕಂಟ್ರಿ. ಹಾಗಿದ್ರೆ ಮಂತ್ರಿಗಳು ಅವ್ರ ಮಂತ್ರಿಗಳು ಅವ್ರ ವೈಯಕ್ತಿಕವಾಗಿರುವಂತ ದುಡ್ಡನ್ನ ಕೊಡಿ. ಇವತ್ತು ಕಾವೇರಿ ನೀರ್ ಬಿಟ್ಟಿದ್ದು ಏನಕ್ಕೆ ಗೊತ್ತಾ ಸರ್? ಕಾವೇರಿ ನೀರ್ ಬಿಟ್ಟಿದ್ದು ಇದೇ ಫೋನ್ ಕಾಲ್ ಕರೆ ಮೇಲೆ ನೀವು ಕಾವೇರಿ ನೀರ್ ಬಿಟ್ಟಿರೋದು. ಹೌದು ಹೌದು. ಮಾಹಿತಿ ಇದ್ರೆ ಸರ್ ಸುಧೀಂದ್ರ ಈಗ ದಯಮಾಡಿ ನೀವೇನ್ ಬೇಕಾದ್ರೆ ವಾಹಿನಿಯಲ್ಲಿ ಇದ್ದೀರಿ ಅಂತ ಏನ್ ಬೇಕಾದ್ರೆ ವಾಹಿನಿ ಅಂತ ಮಾತಾಡ್ಬಿಡಿ. ಮಾತಾಡ್ತೇವೆ ಸುಧೀಂದ್ರ ಒಂದ್ ನಿಮಿಷ ದಯಮಾಡಿ ಬೇಗ. ಸರ್ ನೋಡಿ ನೀವು ಕೇಂದ್ರ ಸರ್ಕಾರ ಬರಬೇಕಾಗಿರೋದು GST ಬಗ್ಗೆ ಟ್ಯಾಕ್ಸ್ ಡೆವ್ಯುಲೇಷನ್ಸ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ subject ಮಾಡಿದೆ ಮಾತಾಡಕ್ಕೆ ಕೇಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಸೀತಾರಾಮ್ ಏನು ಉತ್ತರ ಕೊಡ್ಬೇಕು ಕೊಡ್ತಾರೆ, ಆದ್ರೆ ಇದನ್ನ ಇಲ್ಲಿ ಸರ್ಕಾರದ ದುಡ್ಡನ್ನ, ಕರ್ನಾಟಕದ ಜನರ ತೆರಿಗೆ ದುಡ್ಡನ್ನ ಲೆಕ್ಕ ಕೊಡಿ. ಇಷ್ಟ ಬಂದಂಗೆ ಸೋನಿಯಾ ಗಾಂಧಿ ಹೇಳೋರು ಅಂತ ಕೊಡೋದು, ರಾಹುಲ್ ಗಾಂಧಿ ಹೇಳೋರು ಅಂತ ಕೊಡೋದು, ಇದು ಸರಿ ಇಲ್ಲ ಸರ್. ವಾರೂಮನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಹೇಗಿದೆಯೋ, ಕೇಂದ್ರವನ್ನು ನಾವು ಹೇಗೆ ಕೇಳ್ತಾ ಇದೀವೋ ಅದರಲ್ಲಿ ಯಾರು ವಿರೋಧ ಮಾಡಿಲ್ಲ, ಆ ಹಕ್ಕು ಬರಲೇಬೇಕು ಅನ್ನೋದು. ಹಾಗೆ ನಮ್ಮ ತೆರಿಗೆಯನ್ನ ರಾಹುಲ್ ಗಾಂಧಿ ಅವರ ಹಕ್ಕಾಗಕ್ಕೆ ನಾವು ಬಿಡೋಕ್ಕೂ ಆಗೋದಿಲ್ಲ. ಕಾರಣ ಅವ್ರು ಯಾರೋ ಸಲಹೆ ಕೊಟ್ಟರು ಅಂದ ತಕ್ಷಣ ಇಲ್ಲಿ ದುಡ್ಡು ಕೊಡೋಕ್ಕಾಗೋದಿಲ್ಲ. ಕೊಡೋದಾದ್ರೆ ನಿಮ್ಮ ವೈಯಕ್ತಿಕವಾಗಿರುವಂಥ ದುಡ್ಡನ್ನು ಕೊಡಿ. ಎಷ್ಟೆಷ್ಟೋ ಶ್ರೀಮಂತರು ಇದ್ದೀರಲ್ಲ ಮಂತ್ರಿಗಳು, ಕೊಡಿ ಅದನ್ನು.